ಹಲೋ, ಎಲ್ಲರಿಗೂ ನಮಸ್ಕಾರ. ಡ್ಯಾಡ್ ಲಿಟಲ್ ಪ್ರಿನ್ಸ್ ಬ್ಲಾಗ್ಗೆ ಸ್ವಾಗತ. ಇವತ್ತು ಬಂದು ಮಾರ್ನಿಂಗ್ ರೂಟೀನ್ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ನಮ್ಮ ರೋಸ್ ಬಿಟ್ಟಿದೆ, ನಮ್ಮ ದಾಸವಾಳ ಹೂವನೂ ಬಿಟ್ಟಿದೆ. ರೋಸ್ ನೋಡಿ ಫಸ್ಟ್ ಟೈಮ್ ಬಿಟ್ಟಿದ್ದು. ದಾಸವಾಳ ಹೂವು ನಿಮ್ಗೆ ಹೇಳಿದ್ದೀನಲ್ಲ, ಡೈಲಿ ಬಿಟ್ಟೇ ಬಿಡುತ್ತೆ. ಅದು ನಮ್ಮ ತಂದೆಗೋಸ್ಕರನೇ ಅದು ಹೂವು ಬಿಡ್ತಿರೋದು. ಕಿತ್ಕೊಂಡು ನಮ್ಮ ತಂದೆಗೆ ಹೂವು ಇಕ್ಕಾಯಿತು. ಇವತ್ತು ನಾನು ಅಮೆಝಾನಿಂದ ಒಂದು ಪರ್ಚೇಸ್ ಮಾಡಿದ್ದೀನಿ. ಏನು ಅಂದರೆ, ಅಮೆಝಾನಿಂದ ಮೊಬೈಲ್ ಸ್ಟ್ಯಾಂಡ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಅಮೆಝಾನಿಂದ ತುಂಬ ಚೆನ್ನಾಗಿದೆ. ನಾನು ಅದು ಸ್ಟ್ಯಾಂಡ್ ಹೈಟು ಮಾಡ್ಕೋಬಹುದು ಮತ್ತು ಶಾರ್ಟು ಮಾಡ್ಕೋಬಹುದು. ಅದಕ್ಕದು ಬರೀ 300 ರುಪೀಸ್. ತುಂಬ ಚೆನ್ನಾಗಿದೆ. ತೊಗೊಳಂಗಿದ್ರೆ ತೊಗೊಳ್ಳಿ, ಯಾರಾನು ಬೇಕಂದರೆ. ನಂದು ಅಡುಗೆ ಮನೆ ಡ್ಯೂಟಿ ಬಂದು ಅಡುಗೆ ಮನೆಗೆ ಶುರು ಆಯಿತು ನಂದು. ನಾನು ಆಲ್ರೆಡಿ ರಾಗಿ ಹಸಿಟ್ಟನ್ನ ಕಲಸಿಕ್ಬಿಟ್ಟು 1/2 ಅವರ್ ಬಿಟ್ಟು ಹೋಗಿದ್ದೀನಿ. ಅನ್ನ ಸಾಂಬಾರು ಮತ್ತು ರಾಗಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅನ್ನ ಸಾರು ಆಗಿತ್ತು. ಇವಾಗ ರಾಗಿ ರೊಟ್ಟಿಗೆ ಸ್ಟವ್ ನನಗೆ 2 ಬೇಕಾಯಿತು. ಅವರು ಯಾರ್ಯಾರಿಗೆ ಬೇಕೋ ಅವ್ರವ್ರು ಹಾಕ್ಕೊತಾರೆ. ಬಿಸಿ ಇದ್ರೇ ತಿನ್ನೋಕ್ಕಾಗೋದು. ಹಂಗೂ ನಾನು ಕ್ಯಾರಿಯರ್ಗೆ ಒಂದು ಹಾಕ್ಕೊಂಡು ಹೋಗ್ತೀನಿ. ರಾಗಿ ರೊಟ್ಟಿ ನಾನೊಂದು 2 ಹಾಕ್ಕೊಳ್ಳೋ ಅಂತ ತಿನ್ನೋಕ್ಕೊಂದು ಮತ್ತು ಕ್ಯಾರಿಯರ್ಗೊಂದು ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. ರಾಗಿ ರೊಟ್ಟಿ, ಯಾವುದೇ ರಾಗಿ ರೊಟ್ಟಿ 1/2 ಅವರ್ ಮುಂಚೆ ನೆನೆ ಹಾಕಿ ಕ್ಲೀನಾಗಿರುತ್ತೆ. ರಾಗಿ ರೊಟ್ಟಿ ಯಾವಾಗೂ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ, ಇಲ್ಲ ಸೀದೋಗಿ ಒಂಥರ ಕರಿಯಾಗಿ ಹೋಗುತ್ತೆ. ಸಿಮ್ಮಲ್ಲಿ ಬೇಯಿಸ್ಕೊಂಡು ಮೆತ್ತಗೆ ಮಧ್ಯಾಹ್ನದವರೆಗೂ ಏನೂ ಆಗೋಲ್ಲ. ಆಮೇಲೆ ಇವಾಗ ರಾಗಿ ರೊಟ್ಟಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಒಂಚೂರು ಸೀದೋಯ್ತು. ಕ್ಯಾರಿಯರ್ಗೆ ಅನ್ನ ಮತ್ತು ಸಾಂಬಾರು ಮತ್ತು ರಾಗಿ ರೊಟ್ಟಿ ಮಾಡಿದ್ರು. ಒಂದು ರಾಗಿ ರೊಟ್ಟಿ ಸಾಕು ಅಂತ ಕ್ಯಾರಿಯರ್ಗೆ ಹಾಕ್ಕೊಂಡು ಇನ್ನೇನು ರೆಡಿ ಆಗಬೇಕಲ್ಲ, ಕೂದಲು ಬಿಡಿಸ್ಕೊತಿದ್ದೆ. ತಲೆಗೆ ಸೋಮವಾರ ತಲೆಗೆ ಸ್ನಾನ ಮಾಡಿದೆ, ಬಿಡಿಸ್ಕೊಂಡು ನೋಡಿ ನಾನು ಕೂದಲು ಕಟ್ ಮಾಡಿಸಿದ್ದೀನಿ. ಇವಾಗ ನಂದು ಇಷ್ಟ ಇದೆ ಕೂದಲು. ನಾನೇನು ಸ್ಟ್ರೈಟ್ನಿಂಗ್ ಎಂಥದ್ದು ಮಾಡಿಸಲ್ಲ. ನಮಸ್ಕಾರ. ಇವತ್ತಿನ ಬ್ಲಾಗ್ ಮುಗಿಯೋ ಸಮಯ ಬಂತು. ನನ್ನ ಡ್ಯೂಟಿಗೆ ನಾನು ಹೋಗೋ ಸಮಯ. ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.